ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೇ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಸತ್ಪ್ರಮೋದ ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನವಾಹಿನಿಯ ಎಲ್ಲ ಆಸ್ತಿಕ ಜಿಜ್ಞಾಸುಗಳಿಗೆ ವಂದನೆಗಳು, ಅಭಿನಂದನೆಗಳು. ಮಾರ್ಗಶಿರ ಮಾಸದ ಶುದ್ಧ ಏಕಾದಶಿ ಗೀತಾ ಜಯಂತಿಯ ಅದ್ಭುತವಾದ ಒಂದು ಪರ್ವಕಾಲ. ಗೀತಾ ಜಯಂತಿಯ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಕೋರತಾ, ಈ ಗೀತಾ ಜಯಂತಿಯ ಸಂದರ್ಭದಲ್ಲಿ ಗೀತಾ ಜಯಂತಿ ಅಂದರೆ ಏನು? ಇಡೀ ಜಗತ್ತಿನಾದ್ಯಂತ ಪ್ರಸಿದ್ಧವಾದ ಒಂದು ಪುಟ್ಟದಾದ ಭಗವಂತನ ದಿವ್ಯ ಮಂತ್ರ ಭಗವದ್ಗೀತೆಯ ಮಹತ್ವ ಏನು? ಅದನ್ನು ಚಿಂತನೆ ಮಾಡುವ ಒಂದು ಪುಟ್ಟ ಪ್ರಯತ್ನವನ್ನು ಕೆಲವು ನಿಮಿಷಗಳಲ್ಲಿ ಮಾಡೋಣ. ಗೀತೆ ಅಂದಾಕ್ಷಣಕ್ಕೇನೆ ಮೈರೋಮಾಂಚನ ಆಗುತ್ತದೆ. ಭಗವದ್ಗೀತೆಯ ಹೆಸರು ಕೇಳದೇ ಇದ್ದವರೇ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಕೇವಲ 701 ಶ್ಲೋಕಗಳ ಪುಟ್ಟ ಒಂದು ಸಂಸ್ಕೃತದ ಗ್ರಂಥ ಅದು ಭಗವದ್ಗೀತೆ. ಮಹಾಭಾರತದಲ್ಲಿ ಬರತಕ್ಕಂತಹ, ಆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರತಕ್ಕಂತಹ ಭಗವದ್ಗೀತೆ ಮಹಾಭಾರತ ಗೀತೆಯ ವಿಶ್ವರೂಪ. ಗೀತೆ ವಾಮನ ರೂಪವಾದರೆ ಗೀತೆಯ ತ್ರಿವಿಕ್ರಮ ರೂಪವೇ ಅದು ಸಂಪೂರ್ಣ ಶ್ರೀಮನ್ ಮಹಾಭಾರತ. ಗೀತೆ ಅಂದರೆ ಸಾಮಾನ್ಯವಾಗಿ ನೋಡಿ, ಕನ್ನಡದಲ್ಲಿ ಗೀತೆ ಹಾಡು ಅಥವಾ ಹರಟೆ. ನಾವು ಹಾಳು ಹರಟೆಯನ್ನು ಹೊಡೆಯುತ್ತೇವೆ. ವ್ಯರ್ಥವಾದ, ಲೌಕಿಕವಾದ, ಬೇಡದೇ ಇರತಕ್ಕಂಥ 10 ವಿಷಯಗಳ ಬಗ್ಗೆ ಗೀತೆ, ಹರಟೆ, ಹಾಡನ್ನು ಹೇಳ್ತೇವೆ. ಆದರೆ ಹರಟೆನೂ ಕೂಡ ಭಗವಂತನ ಪ್ರೀತಿಗೆ ಸಾಧನೆ ಆಗಬೇಕು. ನಾವು ಹೊಡೆಯುವ ಹರಟೆನೂ ಕೂಡ ಅದು ಮೋಕ್ಷ ಸಾಧನವಾಗಬೇಕು. ಯಾವಾಗ? ಧಾರ್ಮಿಕವಾದ ಹರಟೆಯಾಗಿದ್ದರೆ, ಭಗವಂತನ ಸಂಬಂಧಿಯಾದ ಗೀತೆಯನ್ನು ಹಾಡಿದಾಗ ನಿಶ್ಚಿತವಾಗಿ ಆ ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ವ್ಯರ್ಥವಾದ ಹರಟೆ ಬೇಡ. ಧಾರ್ಮಿಕವಾದ ಭಗವದ್ವಿಷಯಕವಾದ ಗೀತೆಯನ್ನು, ಹರಟೆಯನ್ನು ನಾವು ಹರಟಿದಾಗ ನಿಶ್ಚಿತವಾಗಿ
ನಮ್ಮ ಉದ್ಧಾರ ಅಂತ ನಾವು ಚಿಂತನೆ ಮಾಡ್ತಾ ಗೀತೆಯ ಬಗ್ಗೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಸಾಮಾನ್ಯವಾಗಿ ಜಯಂತಿ ಅಂದರೆ ಹುಟ್ಟಿದ ದಿನವನ್ನು ಶಾಸ್ತ್ರದಲ್ಲಿ ಜಯಂತಿ ಅಂತ ಕರೀತಾರೆ. ವರಾಹ ಜಯಂತಿ, ಶ್ರೀಕೃಷ್ಣ ಜಯಂತಿ, ಮತ್ಸ್ಯ ಜಯಂತಿ, ಕೂರ್ಮ ಜಯಂತಿ, ಅನೇಕ ಭಗವದ್ ಅವತಾರಗಳ ಜಯಂತಿ, ಅನೇಕ ಆಚಾರ್ಯರ ಜಯಂತಿ, ಮಧ್ವ ಜಯಂತಿ ಅಂತ ಹೇಳ್ತೇವೆ. ಲೌಕಿಕ ಸಾಧಕರಾದ ಅನೇಕ ಹಿಂದಿನ ಗಣ್ಯರ ಜಯಂತಿಗಳನ್ನು ಆಚರಣೆ ಮಾಡೋದು ಉಂಟು. ಅವರವರ ಹುಟ್ಟಿದ ಹಬ್ಬದ ದಿನ ಅವರವರ ಜಯಂತಿಯನ್ನು ಆಚರಣೆ ಮಾಡ್ತೇವೆ. ಇವತ್ತು ಇಡೀ ಜಗತ್ತಿಗೆ ಮಾರ್ಗದರ್ಶಕವಾದ ನಿಜವಾದ ತತ್ವಗಳನ್ನು ಉಪದೇಶ ಮಾಡಿದ ಭಗವದ್ ಅವತಾರಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಖಾಂತರ ಇಡೀ ಜಗತ್ತಿಗೆ ಉಪದೇಶ ಮಾಡಿದ ತತ್ವೋಪದೇಶಗಳ ಒಂದು ಗೊಂಚಲು ಅದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆ ಹುಟ್ಟಿದ ದಿನ ಅದು ಗೀತಾ ಜಯಂತಿ. ನೋಡಿ, ಗೀತಾ ಜಯಂತಿ ಬಂದದ್ದು ಕೂಡ ಪರಮ ಪವಿತ್ರವಾದ ಮಾರ್ಗಶೀರ್ಷ ಮಾಸದಲ್ಲಿ. ಆ ಮಾರ್ಗಶೀರ್ಷ ಮಾಸದಲ್ಲಿಯೂ ಶುಕ್ಲ ಪಕ್ಷದಲ್ಲಿ, ಆ ಶುಕ್ಲ ಪಕ್ಷದ ಪರಮ ಪವಿತ್ರವಾದ ಹರಿದಿನ ಏಕಾದಶಿಯ ದಿನ ಗೀತಾ ಜಯಂತಿ ಆಚರಣೆಯನ್ನು ನಾವು ಮಾಡ್ತೇವೆ. ಮಾಸೋಯಂ ಮಾರ್ಗಶೀರ್ಷೋಹಂ, ಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಹೇಳಿದ ಮಾತು. ಅನೇಕ ಕಡೆ ತನ್ನ ವಿಭೂತಿ ರೂಪಗಳನ್ನು ಹೇಳುವ ಸಂದರ್ಭದಲ್ಲಿ 12 ಮಾಸಗಳಲ್ಲಿ ನನ್ನ ವಿಭೂತಿ ರೂಪ ಅದು ಮಾರ್ಗಶೀರ್ಷ ಮಾಸದಲ್ಲಿ. ಭಗವಂತನ ವಿಭೂತಿ ರೂಪವನ್ನು ಪಡೆದ ಮಾರ್ಗಶೀರ್ಷ ಮಾಸದ ಶುದ್ಧ ಏಕಾದಶಿ ದಿನ ಬರತಕ್ಕಂಥದ್ದೇ ಗೀತಾ ಜಯಂತಿ. ಪರಮ ಪವಿತ್ರವಾದ ಹರಿದಿನವೇ ಭಗವಂತ ಅರ್ಜುನನನ್ನು ಕುರಿತು ಉಪದೇಶ ಮಾಡಿದ ಪರಮ ಪವಿತ್ರವಾದ ದಿವ್ಯ ಮಂತ್ರ ಅದು ಶ್ರೀಮದ್ ಭಗವದ್ಗೀತೆ. ಭಗವದ್ಗೀತೆ ಹುಟ್ಟಿದ ದಿನ ಅದು ಗೀತಾ ಜಯಂತಿ, ಗೀತಾ ಜಯಂತಿ ಅಂತ ಪ್ರಸಿದ್ಧವಾಗಿರತಕ್ಕಂಥದ್ದು. ವೇದವ್ಯಾಸರು ರಚನೆ ಮಾಡಿದ್ದಾರೆ. ಮಹಾಭಾರತ ನಡೆಯುವ ಮುಂಚೆ ಮಹಾಭಾರತವನ್ನು ಬರೆದಿಟ್ಟ ಸರ್ವಜ್ಞ ಮೂರ್ತಿ ಭಗವದ್ ಅವತಾರಿ ವೇದವ್ಯಾಸ ದೇವರು. ವಾಸಿಷ್ಠ ಕೃಷ್ಣರು ಸಂಪೂರ್ಣ ಮಹಾಭಾರತವನ್ನು ಬರೆದರೆ ಆ ಮಹಾಭಾರತದಲ್ಲಿರತಕ್ಕಂಥ ಭಗವದ್ಗೀತೆಯನ್ನು ಅರ್ಜುನನ ಮುಖಾಂತರ ಇಡೀ ಜಗತ್ತಿಗೆ ಉಪದೇಶ ಮಾಡಿದವನು ಯಾದವ ಕೃಷ್ಣ, ಸಾಕ್ಷಾತ್ ಭಗವದ್ ಅವತಾರಿ ಕೃಷ್ಣ ಪರಮಾತ್ಮ. ತನ್ನ ಒಂದು ರೂಪ ಬರೆದ ವಿಚಾರವನ್ನು ತಾನೇ ಇನ್ನೊಂದು ರೂಪದಿಂದ, ಕೃಷ್ಣ ರೂಪದಿಂದ ಜಗತ್ತಿಗೆ ಉಪದೇಶ ಮಾಡಿದ್ದಾನೆ. ಗೀತಾ ಜಯಂತಿಯ ದಿನ ಭಕ್ತಿ ಶ್ರದ್ಧೆಯಿಂದ ಭಗವದ್ಗೀತೆಯ ಪಾರಾಯಣ ಪರಮ ಪುಣ್ಯದಾಯಕ, ಅನಂತ ಪುಣ್ಯದಾಯಕವಾದದ್ದು. ಯಾರು ಈ ಗೀತಾ ಜಯಂತಿಯ ದಿನ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾರೆ, ಸಮಸ್ತ ವೇದ ಉಪನಿಷತ್ತುಗಳ ಉಪದೇಶ ಮಾಡಿದ ಪುಣ್ಯ, ಸಮಸ್ತ ವೇದ ಉಪನಿಷತ್ತುಗಳ ಉಪನ್ಯಾಸ ಮಾಡಿದ ಪುಣ್ಯ, ಸಕಲ ಪಾಪಗಳ ಪರಿಹಾರ, ಸಕಲ ಇಷ್ಟಾರ್ಥ ಸಿದ್ಧಿ, ಉತ್ತರ ಭಾರತ ಆ ಕಡೆ ಈ ಕಡೆ ಮೊದಲಾದ ಎಲ್ಲ ಇವತ್ತಿಗೂ ಕೂಡ ಪ್ರಾಚೀನ ಪದ್ಧತಿ ಸಂಪ್ರದಾಯ ಅನೇಕ ಹಿರಿಯರು ಬೇರೆ ಗ್ರಂಥಗಳನ್ನು ಓದ್ತಾರೋ ಬಿಡ್ತಾರೋ, ಅಧ್ಯಯನ ಮಾಡ್ತಾರೋ ಬಿಡ್ತಾರೋ, ಭಗವದ್ಗೀತೆಯ ನಿರಂತರ ಪಾರಾಯಣ ಪ್ರತಿನಿತ್ಯವೂ ನಡೆದಿರುತ್ತದೆ. 100 ವರ್ಷದ ಹಿರಿಯ ವಯೋವೃದ್ಧರು, ಜ್ಞಾನವೃದ್ಧರೂ ಕೂಡ ಇವತ್ತಿಗೂ ಸಂಪೂರ್ಣ ಗೀತಾ ಪಾರಾಯಣ ಇಲ್ಲದೇನೆ ಒಂದು ಹನಿ ಬಾಯಲ್ಲಿ ನೀರು ಹಾಕೋದಿಲ್ಲ. ಅಂತಹ ಸಂಕಲ್ಪ ಮಾಡುವ, ಗೀತಾ ಪಾರಾಯಣ ಮಾಡುವ ಜಿಜ್ಞಾಸುಗಳು, ಭಕ್ತರು, ಧಾರ್ಮಿಕರು ಇನ್ನೂ ಸಿಗ್ತಾರೆ ನೋಡೋದಕ್ಕೆ. ಏನು ಗೀತೆಯ ಮಹತ್ವ? ಮೈರೋಮಾಂಚನ ಆಗುತ್ತದೆ ಗೀತೆಯ ಮಹತ್ವ ಕೇಳಿದ್ರೆ. ನೋಡಿ, ಕೂರ್ಮ ಪುರಾಣದಲ್ಲಿ ಭಗವಂತನೇ ಹೇಳಿದ ಮಾತು, ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ. ಆಚಾರ್ಯರೇ ಮಹಾ ಕೂರ್ಮ ಪುರಾಣದ ಮಾತನ್ನು ಉದಾಹರಣೆ ಮಾಡಿ ಹೇಳಿದ ಮಾತುಗಳು. ಸಕಲ ಶಾಸ್ತ್ರಗಳಲ್ಲಿ ಮಹಾಭಾರತ ಉತ್ತಮ. ಆ ಮಹಾಭಾರತದಲ್ಲಿಯೂ ಭಗವದ್ಗೀತೆ, ಜೊತೆಗೆ ವಿಷ್ಣು ಸಹಸ್ರನಾಮ.
ಪ್ರತಿನಿತ್ಯವೂ ಕಡ್ಡಾಯವಾಗಿ ಪಠನ ಮಾಡಲೇಬೇಕಾದ ಗ್ರಂಥ ರಾಜಗಳು ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ. ನಾನು ಹೇಳಿದೆ, ಭೀಷ್ಮ ಪರ್ವದ ಮೊದಲಿಗೆ, ಅಂದರೆ ಭೀಷ್ಮ ಪರ್ವದಲ್ಲಿ ಮಹಾಭಾರತ ಯುದ್ಧ ಆರಂಭಕ್ಕಿಂತ ಮುಂಚೆ ಅರ್ಜುನನ ವಿಷಾದವನ್ನು ಪರಿಹಾರ ಮಾಡಿ ಅರ್ಜುನನನ್ನು ಮತ್ತೆ ತನ್ನ ಧರ್ಮದಲ್ಲಿ ಜಾಗೃತನನ್ನಾಗಿ ಮಾಡೋದಕ್ಕಾಗಿ ಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ದಿವ್ಯ ಮಂತ್ರವೇ ಭಗವದ್ಗೀತೆ. ಯುದ್ಧಕ್ಕಿಂತ ಮುಂಚೆ ಅತ್ತವನು ತಮ್ಮ, ಯುದ್ಧದ ನಂತರದಲ್ಲಿ ಅತ್ತವನು ಅಣ್ಣ. ಅಂದರೆ ಸೇನೆಯೋರುಭಯೋರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ, ಅರ್ಜುನ ಹೇಳಿದ ಗೀತೆಯಲ್ಲಿ, ಕುರು ಪಾಂಡವರ ಸೇನೆಯ ಮಧ್ಯದಲ್ಲಿ ನಮ್ಮ ರಥ ತೆಗೆದುಕೊಂಡು ಹೋಗಿ ನಿಲ್ಲಿಸು. ಕೃಷ್ಣ ಪರಮಾತ್ಮ ರಥ ತೆಗೆದುಕೊಂಡು ಹೋದ. ಕೌರವ ಪಕ್ಷದ ಸೈನಿಕರನ್ನೆಲ್ಲ ನೋಡಿದ ಅರ್ಜುನ. ಯಾತಕ್ಕೆ ಗೀತೋಪದೇಶ ಮಾಡಿದ ಕೃಷ್ಣ? ಹಿನ್ನೆಲೆಯನ್ನು ಚಿಂತನೆ ಮಾಡಿ. ಅನೇಕ ಜನ ಬಂಧು ಬಾಂಧವರನ್ನು ನೋಡಿದ, ಆಚಾರ್ಯರನ್ನು ನೋಡಿದ, ಗುರುಗಳನ್ನು ನೋಡಿದ, ಹಿರಿಯರನ್ನು ನೋಡಿದ. ಮಹಾಮಹಾಪರಾಕ್ರಮಿಗಳು ಬಂಧು ಬಾಂಧವರು ದಾಯಾದಿಗಳೇ. ದುರ್ಯೋಧನ ದುಶ್ಯಾಸನಾದಿ ದಾಯಾದಿಗಳು ದುಷ್ಟರು ಒಂದು ಕಡೆ, ಆದರೆ ಭೀಷ್ಮ ದ್ರೋಣ ಕೃಪಾಚಾರ್ಯರು ಎಂತಹ ಅತಿರಥ ಮಹಾರಥರಿದ್ದಾರೆ. ದೊಡ್ಡ ದೊಡ್ಡ ಆಚಾರ್ಯರು, ಅತಿರಥ ಮಹಾರಥರು ಎಲ್ಲರೂ ಬಂಧು ಬಾಂಧವರೇನೆ. ಆ ಎಲ್ಲ ಬಂಧು ಬಾಂಧವರನ್ನು ನೋಡಿ ಒಂದು ರಾಜ್ಯ ಪಡೆಯೋದಕ್ಕಾಗಿ, ಅಧಿಕಾರ ಪಡೆಯೋದಕ್ಕಾಗಿ ಇಷ್ಟು ಬಂಧು ಬಾಂಧವರ ಜೊತೆ ಯುದ್ಧ ಆಡಿ ರಕ್ತಪಾತ ಮಾಡೋದ ಛೇ ಬೇಡ. ಯುದ್ಧ ಪರಿತ್ಯಾಗವೇ ಸರಿ. ಸರ್ವತಾ ಈ ಬಂಧು ಬಾಂಧವರ ಜೊತೆ ಯುದ್ಧ, ಗುರುಗಳ ಜೊತೆ ಆಚಾರ್ಯರ ಜೊತೆ ಯುದ್ಧ ಆಡಿ ರಕ್ತಪಾತ ಮಾಡೋದಕ್ಕೆ ನನಗೆ ಮನಸ್ಸಿಲ್ಲ, ಯುದ್ಧ ಬೇಡ ಅನ್ನಿಸ್ತದೆ. ಅಳತಾ ಕೂತ ಅರ್ಜುನ. ನಿಜ, ಪರಮ ಸಾತ್ವಿಕರು, ಧಾರ್ಮಿಕರು, ಭಗವದ್ಭಕ್ತರು ಅವರ ಜೊತೆ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಅಂತಾರಲ್ಲ, ಹಾಗೆ ಮಾಡಬಾರದು. ಸಾತ್ವಿಕರ, ಸಜ್ಜನರ, ಭಗವದ್ಭಕ್ತರ ಜೊತೆಗೆ ಯುದ್ಧ ಬೇಡ. ಆದರೆ ಪರಮ ಪಾಪಿಷ್ಠರು, ಧರ್ಮಲಂಡರು, ಕಲಿಸ್ವರೂಪಿ, ಮಹಾ ಅನ್ಯಾಯಕಾರರಾಗಿರ್ತಕ್ಕಂತಹ ದುರ್ಯೋಧನಾದಿಗಳ ಜೊತೆಗೆ ಯುದ್ಧ ಇದು ಧರ್ಮವಿಹಿತವೇ. ಕೃಷ್ಣ ಪರಮಾತ್ಮನ ಉಪದೇಶದ ಮಾತುಗಳು ಅನೇಕ ರೀತಿ ಇದೆ. ಪಾಂಡವರಿಗೆ ಒಂದು ಸೂಜಿ ಬೀಳುವಷ್ಟೂ ಜಾಗ ಕೊಡೋದಿಲ್ಲ ಅಂದವನು ಪರಮ ಪಾಪಿಷ್ಠ ದುರ್ಯೋಧನ. ಈ ಪಾಂಡವರ ತಂದೆ ಪಾಂಡುರಾಜ ಗಳಿಸಿದ ಕುರುಕ್ಷೇತ್ರದ ಸಂಪತ್ತಿದು, ಭೀಮಾರ್ಜುನರು ಗಳಿಸಿದ ಸಂಪತ್ತಿದು. ದುರ್ಯೋಧನಾದಿಗಳು, ಹಿಂದೆ ಧೃತರಾಷ್ಟ್ರಾದಿಗಳು ಗಳಿಸಿದ ಯಾವ ಸಂಪತ್ತು ಅಲ್ಲಿಲ್ಲ. ಇಡೀ ಕುರುವಂಶದ ಸಂಪತ್ತು, ರಾಜ್ಯ ಎಲ್ಲವೂ ಭೀಮಾರ್ಜುನರು, ಪಾಂಡುರಾಜ, ಆ ಮಹಾಮಹಾ ಪ್ರಾಚೀನ ಪರಾಕ್ರಮಿಗಳು ಗಳಿಸಿದ ಆಸ್ತಿ ಸಂಪತ್ತಿದು. ಪಾಂಡವರಿಗೆ ಕಿಂಚಿತ್ತೂ ಕೊಡೋದಿಲ್ಲ ಅಂದವನು ದುಷ್ಟ. ಆ ರೀತಿ ಮೋಸದಿಂದ ಪಗಡೆ ಆಟ ಆಡಿ, ಪಗಡೆ ಆಟದಲ್ಲಿ ಧರ್ಮರಾಜನಿಗೆ ಸೋಲಿಸುವಂತೆ ಮಾಡಿ ವನವಾಸಕ್ಕೆ ಕಳಿಸಿ ಅಜ್ಞಾತವಾಸ ಮುಗಿಸಿ ಬಂದರು. ಇನ್ನೂ ಅಜ್ಞಾತವಾಸ ಮುಗಿಸಿಲ್ಲ ಅಂತ ಹೇಳಿ ಮತ್ತೆ ಕಾಡಿಗಟ್ಟಿದ್ದಾರೆ. ಈ ಅನ್ಯಾಯದ ವಿರುದ್ಧವಾಗಿ ಹೋರಾಡೋದು ಅತ್ಯಂತ ಅವಶ್ಯಕ. ಸಾತ್ವಿಕರು, ಧಾರ್ಮಿಕರು, ಭಗವದ್ಭಕ್ತರು, ಆಚಾರ್ಯರು, ಗುರುಗಳು, ಭೀಷ್ಮ ದ್ರೋಣ ಕೃಪಾಚಾರ್ಯರು ಎಲ್ಲರೂ ಇದ್ದಾರೆ ನಿಜ. ಅವರೂ ಕೂಡ ಕಲಿಸ್ವರೂಪಿ ದುರ್ಯೋಧನಾದಿಗಳ ಪಕ್ಷದಲ್ಲಿ ನಿಂತಿದ್ದಾರೆ. ಇವತ್ತು ದುರ್ಯೋಧನಾದಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ದ್ರೌಪದಿಯ ವಸ್ತ್ರಾಪಹರಣ ಸಂದರ್ಭದಲ್ಲಿ ಯಾರು ಆ ಅಧರ್ಮದ ವಿರುದ್ಧ ಪ್ರತಿಭಟನೆ ಮಾಡಲಿಲ್ಲ. ಆದ್ದರಿಂದ ಅವಶ್ಯವಾಗಿ ಅವರ ವಿರುದ್ಧವೂ ಯುದ್ಧ ಅತ್ಯಂತ ಅಗತ್ಯವೇ. ಯುದ್ಧ ಬೇಡ ಅನ್ನಬೇಡ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಒಂದು ಮಾತಿದೆ ನೋಡಿ, ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮ ಇರುತ್ತದೆ ಅಲ್ಲಿ ಜಯ. ಕೇವಲ ಇದು ದಾಯಾದಿಗಳ ಮಧ್ಯದಲ್ಲಿ ಆಸ್ತಿಗಾಗಿ ನಡೆದ ಯುದ್ಧ ಅಂತ ಚಿಂತನೆ ಮಾಡಬೇಡಿ. ಮಹಾಭಾರತದ ಯುದ್ಧವನ್ನು ಅಣ್ಣ ತಮ್ಮಂದಿರ ಮಧ್ಯೆ,
ಒಂದು ಹೆಣ್ಣಿಗಾಗಿ, ಸೇಡಿಗಾಗಿ, ಆಸ್ತಿಗಾಗಿ ನಡೆದ ಯುದ್ಧ ಅಲ್ಲ. ಇದು ಧರ್ಮಯುದ್ಧ. ಧರ್ಮ ಅಧರ್ಮಗಳ ಮಧ್ಯದ ಸಂಘರ್ಷ, ಸತ್ಯ ಅಸತ್ಯತೆಗಳ ಮಧ್ಯದ ಸಂಘರ್ಷ ಇದು. ಧರ್ಮ ಸಂಸ್ಥಾಪನೆಯ ಸಂಘರ್ಷ ಇದು. ಕ್ಷತ್ರಿಯರ ಮುಖ್ಯ ಧರ್ಮ ಅಧರ್ಮದ ನಿಗ್ರಹ ಮಾಡತಕ್ಕಂಥದ್ದು, ದುಷ್ಟರ ಸೆದೆಬಡಿಯತಕ್ಕಂಥದ್ದು. ಕ್ಷತ್ರಿಯರ ಪ್ರಧಾನ ಧರ್ಮ ಇದು. ಯುದ್ಧ ಅತ್ಯಂತ ಅವಶ್ಯಕ. ಕರ್ತವ್ಯ ಮೂಢನಾಗಬೇಡ. ಕರ್ತವ್ಯದಲ್ಲಿ, ಧರ್ಮದಲ್ಲಿ ಬುದ್ಧಿ ಜಾಗೃತವಾಗಿರಬೇಕು. ಕೃಷ್ಣ ಪರಮಾತ್ಮನ ಸಂದೇಶ ಅದು. ಕೃಷ್ಣ ಪರಮಾತ್ಮನ ಈ ಅದ್ಭುತವಾದ ಮಾತುಗಳಿಂದ ಅರ್ಜುನ ತನ್ನ ವಿಷಾದವನ್ನು ಬಿಟ್ಟು ಯುದ್ಧಕ್ಕೆ ಸನ್ನದ್ಧನಾಗಿದ್ದಾನೆ. ನಾವು ಕಥೆ ಕೇಳುತ್ತೇವೆ. ಎಂತಹ ಮಹಾಭಾರತ, ಎಂತಹ ಭಗವದ್ಗೀತೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾದ್ವಿನಿಶ್ರಿತ. ಯಾವ ಸಾಕ್ಷಾತ್ ಭಗವದ್ ಅವತಾರಿ ಕೃಷ್ಣ ಪರಮಾತ್ಮನ ಮುಖದಿಂದ ಹೊರಹೊಮ್ಮಿದ ದಿವ್ಯವಾದ ಮಂತ್ರತುಲ್ಯವಾಗಿರತಕ್ಕಂಥ ಈ ಭಗವದ್ಗೀತೆ ಸಕಲ ಸಾತ್ವಿಕ ಭಗವದ್ಭಕ್ತರ ಜಿಜ್ಞಾಸುಗಳ ಸಂಸಾರ ಪರಿಹಾರಕ, ಪಾಪ ಪರಿಹಾರಕ. ಸಂಸಾರಕ್ಕೆ ಇದು ನಾಶಕವಾದದ್ದು, ಮೋಕ್ಷವನ್ನು ನೀಡತಕ್ಕಂಥದ್ದೆಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ಯಾವ ರೀತಿ ಕೃಷ್ಣ ಪರಮಾತ್ಮ ತಾಯಿ ಯಶೋದೆಗೆ ಪುಟ್ಟ ಬಾಯಿಯಲ್ಲಿ ವಿಶ್ವರೂಪವನ್ನೇ ತೋರಿಸಿದನೋ, ಹಾಗೆ ಈ ಪುಟ್ಟ ಕೇವಲ 701 ಶ್ಲೋಕಗಳ ಭಗವದ್ಗೀತೆ ಎಂಬ ವಾಂಗ್ಮಯದ ವಿಶ್ವರೂಪ ಸಕಲ ಶಾಸ್ತ್ರಗಳ ಸಾರಸರ್ವಸ್ವವನ್ನು, ಮಹಾಭಾರತದ ಸಕಲ ಶಾಸ್ತ್ರಗಳ ಸಾರವನ್ನು ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. 18 ಪರ್ವಗಳ ಮಹಾಭಾರತ ಅದು ದೊಡ್ಡ ಪರ್ವತ. ಈ ಮಹಾಭಾರತವೆಂಬ ಪರ್ವತದ ಒಂದು ಗೌರಿ ಶಿಖರವೇ ಭಗವದ್ಗೀತೆ. ವಿಷ್ಣು ಸಹಸ್ರನಾಮ ಅದರ ಇನ್ನೊಂದು ಅವಳಿ ಶಿಖರ ಅಂತ ನಾವು ಚಿಂತನೆ ಮಾಡಬೇಕು. ಇವತ್ತು ಗೀತಾ ಜಯಂತಿ ಸಂದರ್ಭದಲ್ಲಿ ಅರ್ಜುನನನ್ನು ಉದ್ದೇಶವಾಗಿಟ್ಟುಕೊಂಡು ಕೃಷ್ಣ ಪರಮಾತ್ಮ ಗೀತೆ ಉಪದೇಶ ಮಾಡಿದ್ದಾನೆ. ನಮಗೇನು ಗೀತೆಯ ಸಂಬಂಧ? ಅರ್ಜುನ ಏನೋ ಯುದ್ಧ ಬೇಡ ಅಂದ, ಅಳತಾ ಕೂತ, ಅವನನ್ನು ಜಾಗೃತಗೊಳಿಸಬೇಕಾಗಿತ್ತು. ಕೃಷ್ಣ ಏನೋ ಉಪದೇಶ ಮಾಡಿದ. ನಮಗೆ ಯಾಕೆ ಬೇಕು ಗೀತೆ? ನಮಗೆ ಯಾವ ಅಳುವ ಪರಿಸ್ಥಿತಿ ಬಂದಿಲ್ಲ ಅಂದರೆ ಪ್ರತಿನಿತ್ಯ ನಾವು ಅಳತಾ ಇದ್ದೇವೆ, ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇವೆ. ಈ ಸಂಸಾರದಿಂದ ಬಿಡುಗಡೆ ನಮಗೆ ಸಿಗಬೇಕಾಗಿದೆ. ಪ್ರತಿನಿತ್ಯವೂ ಗೀತೆಯ ತತ್ವಗಳನ್ನು ನಾವು ಚಿಂತನ ಮಂಥನ ಮಾಡಬೇಕು. ನೋಡಿ, ಮತ್ತೆ ನಾವು ಮರಳಿ ಸಂಸಾರಕ್ಕೆ ಬರಬಾರದು. 4 ಗಕಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮರಳಿ ಸಂಸಾರಕ್ಕೆ ಬರೋದಿಲ್ಲ. 4 ಗಕಾರಗಳನ್ನು ನಾವು ಅಳವಡಿಸಿಕೊಳ್ಳಬೇಕು. ಯಾವ 4 ಗಕಾರಗಳು? ಗೀತಾ, ಗಂಗಾ ಚ ಗಾಯತ್ರಿ, ಗೋವಿಂದೇತಿರುದಿಸ್ಥಿತೆ, ಚತುರ್ಗಕಾರ ಸಂಯುಕ್ತೆ, ಪುನರ್ಜನ್ಮನ ವಿದ್ಯತೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. ಜ್ಞೇಯಂ ಪಾಠ್ಯಂಚ ತದ್ವಯಂ. ಭಗವದ್ಗೀತೆ, ವಿಷ್ಣು ಸಹಸ್ರನಾಮದ ಪಠನ ಪಾರಾಯಣ ಪ್ರತಿನಿತ್ಯವೂ ಕಡ್ಡಾಯವಾಗಿ ನಡೆಯಲೇಬೇಕು. ಆ ಗೀತೆಯ ಪಾರಾಯಣ, ಪಠನೆ. ಗೀತ ಮೊದಲನೇ ಗಕಾರ. ಎರಡನೇದ್ದೇ ಗಂಗಾ ಸ್ನಾನ, ಗಂಗೆಯ ಸ್ಮರಣೆ. ಮೂರನೇದ್ದು ಗಾಯತ್ರಿ ಮಂತ್ರದ ಜಪ. ಬ್ರಾಹ್ಮಣನಾದವನಿಗೆ ಆದ್ಯ ಕರ್ತವ್ಯ ಬ್ರಾಹ್ಮಣ್ಯ ಉಳಿಸಿಕೊಳ್ಳೋದಕ್ಕಾಗಿ ಬೇಕಾಗುವ ಮುಖ್ಯವಾದ ದಿವ್ಯವಾದ ಮಂತ್ರ ಅದು ಗಾಯತ್ರಿ ಮಂತ್ರ. ಸಕಲ ಶಾಸ್ತ್ರಗಳ ಸಾರ ಸರ್ವಸ್ವ ಗಾಯತ್ರಿ ಮಂತ್ರದ ಜಪ, ಗೋವಿಂದನ ನಾಮಸ್ಮರಣೆ. ಗೀತಾ, ಗಂಗಾ, ಗಾಯತ್ರಿ, ಗೋವಿಂದ. 4 ಗಕಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಶ್ಚಿತವಾಗಿ ನಾವು ಜೀವನ ಉದ್ಧಾರವಾಗುತ್ತದೆ, ಜನ್ಮ ಸಾರ್ಥಕವಾಗುತ್ತದೆ, ಸಂಸಾರದಿಂದ ಬಿಡುಗಡೆ ನಿಶ್ಚಿತ. ನೋಡಿ, ಕೃಷ್ಣ ಪರಮಾತ್ಮ ಜಗತ್ತಿನ ಜನರ ಕಣ್ಣಿಗೆ ಕಾಣಿಸುವಂತೆ ಇದ್ದದ್ದು 106 ವರ್ಷ 6 ತಿಂಗಳ ಕಾಲ.
ಯುದ್ಧ ಕಾಲಕ್ಕೆ ಕೃಷ್ಣ ಪರಮಾತ್ಮನಿಗೆ ಸುಮಾರು 70 ವರ್ಷ 6 ತಿಂಗಳ ಕಾಲ ಅಂತ ನಾವು ಚಿಂತನೆ ಮಾಡಬಹುದು. ಅಂತೂ ಭಗವದ್ಗೀತಾ ಜಯಂತಿ ಇವತ್ತು. ಗೀತೆ ಹುಟ್ಟಿದ್ದು ಎಷ್ಟು ದಿವಸ ಆಯಿತು? ಗೀತೆ ಹುಟ್ಟಿ ಭಗವದ್ಗೀತೆ ಡೇಟ್ ಆಫ್ ಬರ್ತ್ ಮಹಾಭಾರತದ ಕುರುಕ್ಷೇತ್ರದ ರಣರಂಗದಲ್ಲಿ 5000 ಚಿಲ್ಲರೆ ವರ್ಷ ಆಯಿತು ಗೀತೆ ಹುಟ್ಟಿ. ಇಂದಿಗೂ ಗೀತಾ ಜಯಂತಿ, ಪ್ರತಿನಿತ್ಯವೂ ಗೀತೆಯ ಪಠನ ಪಾಠ ಪ್ರವಚನ ಶ್ರವಣ ಮನನಗಳು ನಡೀತಾನೇ ಇವೆ. 5000ಕ್ಕಿಂತ ಹೆಚ್ಚು ವರ್ಷ ಗೀತೆಯ ವಯಸ್ಸಾದರೂ ಕೂಡ ಗೀತೆಯ ತತ್ವಕ್ಕೆ ಮಾತ್ರ ಮುಪ್ಪಿಲ್ಲ. ಗೀತೆಯ ತತ್ವಗಳು, ಆ ಭಗವದ್ಗೀತೆ ಅದು ನಿತ್ಯ ನೂತನ ಎಂಬ ಚಿಂತನೆಯನ್ನು ನಾವು ಮಾಡಬೇಕು. ಗೀತೆಯ ಸಂದೇಶ ಅದು ಅನಾದಿ ನಿತ್ಯವಾದದ್ದು, ನಿತ್ಯ ನೂತನವಾದದ್ದು, ಪ್ರತಿ ಕ್ಷಣವೂ ಪ್ರಸ್ತುತವಾದದ್ದು ಭಗವದ್ಗೀತೆಯ ದಿವ್ಯ ಸಂದೇಶಗಳು. ನೋಡಿ ಎಷ್ಟು ವಿಚಿತ್ರ ಅಂದರೆ, ಗೀತೆ ಹುಟ್ಟಿದ್ದು ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಗೀತೋಪದೇಶ ಮಾಡಿದ. ಕೆಲವರು ಪ್ರಶ್ನೆ ಕೇಳಬಹುದು, ಎಲ್ಲ ಅನುಕೂಲತೆಗಳಿದ್ದರೇನೇ ಪಾಠ ಕೇಳೋದು ಪ್ರವಚನ ಕೇಳೋದು ಕಷ್ಟ, ಯುದ್ಧ ಭೂಮಿಯಲ್ಲಿ ಏನು ಕೇಳ್ತಾರ್ರಿ, ಏನು ಉಪದೇಶ ಮಾಡ್ತಾರೆ? ಹೌದು, ಶಾಸ್ತ್ರದಲ್ಲಿ ಒಂದು ಮಾತಿದೆ, ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯ ಅಂತ. ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯಗಳಿದ್ದರೆ ರಣರಂಗವೂ ಗುರುಕುಲವಾಗುತ್ತದೆ. ಹೇಳತಕ್ಕಂಥವನು ಸರ್ವೋತ್ತಮನಾದ ಸಾಕ್ಷಾತ್ ಭಗವದ್ ಅವತಾರಿ ಕೃಷ್ಣ ಪರಮಾತ್ಮ ಸರ್ವಜ್ಞ ಮೂರ್ತಿ. ಕೇಳತಕ್ಕಂಥವನು ಇಂದ್ರಾವತಾರಿ ನರಾಂಶ ಸಂಭೂತ. ನರಾಂಶನಾದ ಅರ್ಜುನನಿಗೆ ಕೃಷ್ಣ ಗೀತೆ ಹೇಳುವ ಮೂಲಕ ಜಗತ್ತಿನ ಎಲ್ಲ ನರರಿಗೂ ಉಪದೇಶ ಮಾಡಿದ ತತ್ವವೇ ಇದು ಗೀತಾಮೃತ ಎಂಬ ಚಿಂತನೆಯನ್ನು ನಾವು ಮಾಡಬೇಕು ಅಂತ ತಿಳಿಯಬೇಕ್ರಿ. ನಿಜವಾದ ಗುರು ಶಿಷ್ಯರಿದ್ದಾಗ ಇಂದ್ರಾವತಾರಿ, ಯೋಗ್ಯ ಅಧಿಕಾರಿ, ನಿಜವಾದ ಶ್ರೋತೃ, ತಿಳಿಯುವ ನಿಜವಾದ ಹಂಬಲ, ಅದ್ಭುತವಾದ ಪ್ರತಿಭಾಶಕ್ತಿ, ದೇವತೆಗಳಲ್ಲೇ ಬುದ್ಧಿವಂತ ಇಂದ್ರ, ಇಂದ್ರಾವತಾರಿ ನರಾಂಶ, ಭಗವಂತನ ಪೂರ್ಣಾನುಗ್ರಹಕ್ಕೆ ಪಾತ್ರನಾದ ಭಗವದ್ ಅಪರೋಕ್ಷ ಜ್ಞಾನಿ, ಇಂತಹ ಶ್ರೋತೃ ಇದ್ದಾಗ ಉತ್ತಮವಾಗಿರತಕ್ಕಂತಹ ಶ್ರೋತ್ರಾನುಕೂಲ್ಯ ಹೇಳುವ ವ್ಯಕ್ತಿ, ನಾನು ಹೇಳಿದ ಹಾಗೆ ಸರ್ವಜ್ಞ ಸಾಕ್ಷಾತ್ ಭಗವದ್ ಅವತಾರಿ ಕೃಷ್ಣ ಪರಮಾತ್ಮ. ಈ ರೀತಿ ವಕ್ತಾನುಕೂಲ್ಯ ಶ್ರೋತ್ರಾನುಕೂಲ್ಯಗಳಿದ್ದಾಗ ರಣರಂಗವೂ ಕೂಡ ನಿಶ್ಚಿತವಾಗಿ ಪರಮ ಪಾವನವಾದ ಗುರುಕುಲವಾಗುತ್ತದೆ. ನಮಗೆಲ್ಲ ಅನುಕೂಲತೆಗಳಿದೆ, ಕೇಳುವ ವ್ಯವಧಾನ ಇಲ್ಲ, ಕೇಳುವ ಮನಸ್ಸಿಲ್ಲ, ಪ್ರಯತ್ನ ಮಾಡೋದಿಲ್ಲ, ಬುದ್ಧಿ ಇಲ್ಲ. ಹೇಗೆ ಉದ್ಧಾರ? ರಣರಂಗದಲ್ಲೇನೇ ಅರ್ಜುನ ಭಗವದ್ಗೀತೆಯನ್ನು ಕೇಳಿ ಕೃಷ್ಣ ಪರಮಾತ್ಮನ ದಿವ್ಯವಾದ ಉಪದೇಶವನ್ನು ಪಡೆದು ಧರ್ಮದಲ್ಲಿ ಜಾಗೃತನಾಗಿ ನಿಜವಾದ ಕ್ಷತ್ರಿಯ ಧರ್ಮ ಏನು ಅಂತ ತಕ್ಷಣ ತಿಳಿದುಕೊಂಡು ಯುದ್ಧಕ್ಕೆ ಸನ್ನದ್ಧನಾಗಿ ಧರ್ಮದಲ್ಲಿ ಜಾಗೃತನಾಗಿ ತನ್ನ ಕಾರ್ಯವನ್ನು ಅರ್ಜುನ ಪೂರೈಸಿದ. ಈ ಪ್ರಸಂಗವನ್ನು ನೋಡಿ ನಾವು ಧರ್ಮ ಮಾರ್ಗದಲ್ಲಿ ಮೂಢರಾಗಿ ನಡೆಯಬಾರದು. ಮೂಢನಂಬಿಕೆಯಿಂದ ಧರ್ಮಾಚರಣೆ ಬೇಡ. ಪ್ರಮಾಣ ಪುರಸ್ಸರವಾಗಿ ದೊಡ್ಡವರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾದ ಚಿಂತನೆ ಮಾಡುತ್ತಾ ಸತ್ಯಭೂತವಾಗಿರತಕ್ಕಂತಹ ತತ್ವಗಳ ಮುಖಾಂತರ ಧರ್ಮಾಚರಣೆ ಮಾಡಿದಾಗ ನಿಶ್ಚಿತವಾಗಿ ನಮ್ಮ ಉದ್ಧಾರವೂ ಆಗುತ್ತದೆ ಎಂಬ ಮಾತನ್ನು ನಾವು ಚಿಂತನೆ ಮಾಡಬೇಕು. ನೋಡಿ, ಯುದ್ಧ ಭೂಮಿಯಲ್ಲಿ ಉಪದೇಶ ಅಂದರೆ ಸುಮಾರು ಭಗವದ್ಗೀತೆಯ ಪೂರ್ಣ 18 ಅಧ್ಯಾಯಗಳ ಪಾರಾಯಣಕ್ಕೆ 1.5-2 ಗಂಟೆ ಹಿಡಿದಿರಬಹುದಲ್ವಾ? ಈಗ ಪಾರಾಯಣ ಮಾಡೋದಕ್ಕೆ 1.5-2 ಗಂಟೆ ಬೇಕು ಸುಮಾರಾಗಿ. ಆದರೆ ಅಲ್ಲಿ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ್ದು ಎಷ್ಟು ಸಮಯ? ಸುಮಾರು 30 ನಿಮಿಷದಿಂದ 40 ನಿಮಿಷಗಳವರೆಗೆ ಒಂದು ವಿಮರ್ಶಕರ ತಂಡ ಅಭಿಪ್ರಾಯ ಪಡುತ್ತದೆ. ಹೇಳುವ ವ್ಯಕ್ತಿ ಅದು ಸರ್ವೋತ್ತಮ ಸರ್ವಜ್ಞ ಮೂರ್ತಿ ಭಗವಂತ ಆದರೆ ಕೇಳುವ ವ್ಯಕ್ತಿ ಭಗವದ್ ಅಪರೋಕ್ಷ ಜ್ಞಾನಿ ಇಂದ್ರಾವತಾರ ನರಾಂಶ ಸಂಭೂತನಾದವನು, ನಿಜವಾದ ಶ್ರೋತೃ, ನಿಜವಾದ ಯೋಗ್ಯತೆ ಉಳ್ಳವನು. ಆದ್ದರಿಂದ ಸುಮಾರು
30-40 ನಿಮಿಷಗಳ ಕಾಲ ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡಿರಬಹುದು ಅಂತ ನಾವು ಚಿಂತನೆ ಮಾಡಬಹುದು. ಇವತ್ತು ಇಡೀ ಭಗವದ್ಗೀತೆಗಿರುವಷ್ಟು ವ್ಯಾಖ್ಯಾನ ಇನ್ಯಾವ ಗ್ರಂಥಕ್ಕೂ ಕೂಡ ಸರ್ವಥಾ ಇಲ್ಲ 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 ಅಂತ ನಾವು ಚಿಂತನೆ ಮಾಡಬೇಕು. ಗೊತ್ತಾಯಿತೋ ಇಲ್ಲೋ? ಆದ್ದರಿಂದ ಗೀತೆಯ ಮಹತ್ವ ಎಷ್ಟು ತಿಳಿದರೂ ಕಡಿಮೆ 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 ಅಂತ ನಾವು ಚಿಂತನೆ ಮಾಡಬೇಕು. ಮಹಾಭಾರತ ಅದು ಕೃಷ್ಣ ಪರಮಾತ್ಮನ ಸರ್ವೋತ್ತಮತ್ವದ ಸ್ಥಾಪನೆ ಮಾಡುವ ಕೃಷ್ಣನ ದಿವ್ಯ ಕಥಾಮೃತ. ಈ ಗೀತಾಮೃತ ಎಂಬುದು ಏನಾಗಿದೆ ಗೊತ್ತಾ? ಕೃಷ್ಣ ಪರಮಾತ್ಮನ ದಿವ್ಯವಾಗಿರತಕ್ಕಂಥ ಉಪದೇಶ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ಹೇಳ್ತಾರೆ, ಗೀತೆ ಅಂದರೆ ಹೇಗೆ? ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುದೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಸಕಲ ವೇದ ಉಪನಿಷತ್ತುಗಳೆಂಬ ಆಕಳುಗಳು, ವೇದ ಉಪನಿಷತ್ತುಗಳೇ ಆಕಳುಗಳು. ಈ ವೇದ ಉಪನಿಷತ್ತುಗಳೆಂಬ ಆಕಳುಗಳಿಂದ ಹಾಲು ಕರೆಯತಕ್ಕಂತಹ ಗೋಪಾಲಕ ಅದು ಗೋಪಾಲಕೃಷ್ಣನೇ, ಗೋಪಾಲನಂದನ. ದೋಗ್ಧ ಗೋಪಾಲನಂದನ. ವೇದ ಉಪನಿಷತ್ತುಗಳೆಂಬ ಆಕಳುಗಳಿಂದ ಹಾಲು ಕರೆಯುವ ವ್ಯಕ್ತಿ ಗೋಪಾಲನಂದನನಾದ ಶ್ರೀಕೃಷ್ಣ ಪರಮಾತ್ಮ. ಆಕಳು ಚೆನ್ನಾಗಿ ಹಾಲು ಕೊಡಬೇಕಾದ್ರೆ ಪುಟ್ಟ ಕರು ಬೇಕು, ಪ್ರೀತಿಸುವ ಕರು ಬೇಕು. ಕೃಷ್ಣ ಪರಮಾತ್ಮನ ಪ್ರೀತಿಯ ಪುಟ್ಟ ಕರು ಅದು ಇಂದ್ರಾವತಾರಿ ಅರ್ಜುನ. ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ಅಂತಾರೆ ನೋಡಿ. ಸುಧೀಹಿ ಮಹಾಬುದ್ಧಿವಂತನಾದ ಹೇಳಿದ್ರೆ, ಯುದ್ಧದ ಭೂಮಿಯಲ್ಲಿಯೂ ಅತ್ಯಂತ ಅವಧಾನದಿಂದ ಸಾವಧಾನ ಚಿತ್ತದಿಂದ ಗೀತಾ ತತ್ವವನ್ನು ಕೇಳಿದ ಮಹಾನುಭಾವ. ಇಂದ್ರದೇವರ ಬಗ್ಗೆ ಹೇಳ್ತಾರೆ, ಧೀಮಾನ್ ಇಂದ್ರ ಸುಧೀಮಾನ್. ಮಹಾಬುದ್ಧಿವಂತ ಮಹಾಶ್ರೀಮಂತ ಸ್ವರ್ಗಾಧಿಪತಿ ಇಂದ್ರ, ಸುಧೀಮಾನ್. ಅದ್ಭುತವಾಗಿರತಕ್ಕಂತಹ ಮೇಧಾಶಕ್ತಿ, ಪ್ರತಿಭಾಶಕ್ತಿ, ದಿವ್ಯವಾಗಿರತಕ್ಕಂಥ ಬುದ್ಧಿವಂತಿಕೆ ಅವನಿಗಿದೆ. ಅಂತಹ ಪಾರ್ಥನೆಂಬ ವತ್ಸನನ್ನ, ಅರ್ಜುನನೆಂಬ ಕರುವನ್ನು ಇಟ್ಟುಕೊಂಡು ಸಕಲ ವೇದಶಾಸ್ತ್ರಗಳು ಉಪನಿಷತ್ತೆಂಬ ಆಕಳುಗಳಿಂದ ಸರ್ವೋತ್ತಮನಾದ ಕೃಷ್ಣ ಪರಮಾತ್ಮನೆಂಬ ಗೋಪಾಲಕ ಗೀತಾಮೃತವೆಂಬ ಹಾಲನ್ನು ಕರೀತಾ ಇದ್ದಾನೆ. ದುಗ್ಧಂ ಗೀತಾಮೃತಂ ಮಹತ್. ಆ ಗೀತಾಮೃತ ಎಂಬ ಹಾಲನ್ನು ಕರೀತಾ ಇದ್ದಾನೆಂಬ ಮಾತನ್ನು ಇಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದ್ಭುತವಾಗಿರತಕ್ಕಂತಹ ಗೀತೆಯ ಮಹತ್ವ ಎಷ್ಟು ಚಿಂತನೆ ಮಾಡಿದರೂ ಕಡಿಮೆ ಕಡಿಮೆ ಕಡಿಮೆ. ಇಂತಹ ಭಗವದ್ಗೀತೆಯ ಮಹತ್ವದ ಹೆಡ್ಲೈನ್ಸ್ ಮಾತ್ರ ಇಲ್ಲಿ ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಗೀತಾ ಜಯಂತಿ ದಿನ ಭಕ್ತಿ ಶ್ರದ್ಧೆಯಿಂದ ಗೀತಾ ಪಾರಾಯಣ ಪಠನ ನಡೆಯಬೇಕು. ನಮ್ಮ ಜನ್ಮದ ಉದ್ಧಾರಕ್ಕಾಗಿ, ಜನ್ಮದ ಸಾರ್ಥಕತೆಗಾಗಿ. ರಣರಂಗದಲ್ಲಿಯೂ ಗೀತೆಯನ್ನು ಕೇಳಿದವನು ಅರ್ಜುನ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ. ಇಡೀ ಪಾಂಡವರ ಒಂದು ವಂಶವೇ ಕೇಳುವ ಮನೆತನ ಅಂತ ಚಿಂತನೆ ಮಾಡಬೇಕು. ಶ್ರೋತೃ ವೃಂದ ಅಂತ ಕರೀತಾರಲ್ಲ, ಹಾಗೆ ಕೃಷ್ಣ ಪರಮಾತ್ಮನಿಂದ ಗೀತೆಯನ್ನು ಕೇಳಿದವನು ಅರ್ಜುನ. ಅರ್ಜುನನ ಮೊಮ್ಮಗನೇ ಪರೀಕ್ಷಿತ ಶುಕಾಚಾರ್ಯರಿಂದ ಭಾಗವತವನ್ನು ಕೇಳಿದ. ಆ ಪರೀಕ್ಷಿತನ ಮಗನೇ ಜನಮೇಜಯ ವೈಶಂಪಾಯನರಿಂದ ಮಹಾಭಾರತವನ್ನು ಕೇಳಿದ. ಕೇಳುವ ವಂಶವೇ. ಏನಾದರೂ ಒಳ್ಳೆಯದನ್ನು ಕೇಳಿದಾಗ ನಿಶ್ಚಿತವಾಗಿ ಜನ್ಮ ಉದ್ಧಾರವಾಗುತ್ತದೆ, ಸಾರ್ಥಕವಾಗುತ್ತದೆ ಎಂಬ ಚಿಂತನೆ ಈ ಕೇಳುವ ಮನೆತನವನ್ನು ನೋಡಿದಾಗ ನಮಗೆ ತಿಳಿಯಬೇಕು. ಆದ್ದರಿಂದ ಆಚಾರ್ಯರ ಆಜ್ಞೆ, ಆದೇಶ ಇದೆ. ಜ್ಞೇಯಂ ಪಾಠ್ಯಂಚ ತದ್ವಯಂ. ಪ್ರತಿನಿತ್ಯವೂ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಪಠನ ಪಾರಾಯಣದ ಆದ್ಯ ಕರ್ತವ್ಯವಾಗಬೇಕು. ಅಂದಾಗ ಮಾತ್ರ ಸಕಲ ಪಾಪಗಳ ಪರಿಹಾರವಾಗಿ ನಿಶ್ಚಿತವಾಗಿ ಸಕಲ ಇಷ್ಟಾರ್ಥದ ಸಿದ್ಧಿ. ಗೀತಾ ಜಯಂತಿಯ ದಿನ
ಪ್ರಯತ್ನಪೂರ್ವಕವಾಗಿ 18 ಅಧ್ಯಾಯಗಳ ಗೀತಾ ಪಾರಾಯಣ. 18 ಅಧ್ಯಾಯಗಳ ಗೀತಾ ಪಾರಾಯಣ ಆಗೋದಿಲ್ಲ, ಅತ್ಯಂತ ಅನಿವಾರ್ಯ, ಬಹಳ ಕಷ್ಟ. ಅಂದರೆ ಕನಿಷ್ಠ ಪಕ್ಷ ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ, ಅದನ್ನಾದರೂ ಪಠನೆ ಮಾಡೋಣ. ಗುರುಗಳ ಮುಖಾಂತರ ಗೀತೆಯ ನಿಜವಾದ ತತ್ವಗಳನ್ನು ನಾವು ಚಿಂತನೆ ಮಾಡಬೇಕು ಅಂತ ತಿಳಿಯಬೇಕು. ಅಂತಹ ಭಗವದ್ಗೀತೆಯ ಮಹತ್ವದ ಒಂದೆರಡು ಮಾತುಗಳನ್ನು ಮಾತ್ರ ಇವತ್ತು ತಿಳಿದದ್ದು. ಈ 2 ವಾಕ್ಕುಸುಮಗಳನ್ನು ಹರಿವಾಯು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡ್ತಾ, ಹರಯೇ ನಮಃ, ಶ್ರೀಕೃಷ್ಣಾರ್ಪಣಮಸ್ತು, ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.